ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಅನ್ನೋ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಆದ್ರೆ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಆರಂಭವಾಗಿವೆ. ಈ ಮಧ್ಯೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳಾಗಿ ಹೋಗಬಹುದು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ವೀಕ್ಷಕರ ಇಚ್ಛಾನುಸಾರ ಈ ಬಾರಿ ಇವರುಗಳೆಲ್ಲ ಸ್ಪರ್ಧಿಗಳಾಗಿ ಬರ್ಬೇಕಂತೆ. ಮೊದಲಿಗೆ ಗಿಲ್ಲಿ ನಟ. ಒನ್ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಫೇಮಸ್. ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ 12ರ ಕಾರ್ಯಕ್ರಮಕ್ಕೆ ಬಂದ್ರೆ ವೀಕ್ಷಕರಿಗೆ ಮನರಂಜನೆ ಗ್ಯಾರಂಟಿ. ಇನ್ನು ಬಾಳು ಬೆಳಗುಂದಿ. ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ. ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಚಲೋ ಐತಿ ಅಂತಿದ್ದಾರೆ ವೀಕ್ಷಕರು. ಇನ್ನು ಗಗನ. ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಜೀ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಪ್ರತಿಭೆ ಗಗನ. ತಮ್ಮದೇ ಆದ ಫ್ಯಾನ್ ಫಾಲೋಯಿಂಗ್ ಹೊಂದಿರುವ ಗಗನ ಬಿಗ್ ಬಾಸ್ ಮನೆಗೆ ಬಂದ್ರೆ ಹಾಗೆ ಅಖಿಲ ಪಜ್ಮಣ್ಣು. ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆ ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿಯಾಗಿದ್ದವರು ಅಖಿಲ ಪಜ್ಮಣ್ಣು. ಉತ್ತಮ ಗಾಯಕಿಯಾಗಿರುವ ಅಖಿಲ ಪಜ್ಮಣ್ಣು ಬಿಗ್ ಬಾಸ್ ಮನೆಯಲ್ಲಿ ಗಾನಸುದೆ ಹರಿಸಬಹುದು ಬಂದ್ರೆ ಅಂತ ನೆಟ್ಟಿಗರು ಮಾತನಾಡ್ಕೊಳ್ತಿದ್ದಾರೆ. ಇನ್ನು ರಾಘವೇಂದ್ರ. ಮಜಾ ಭಾರತ, ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಟಾಕೀಸ್ ನಲ್ಲಿ ಮಸ್ತ್ ಮನರಂಜನೆ ನೀಡಿದವರು ರಾಘವೇಂದ್ರ. ಎಷ್ಟು ದಿನ ರಾಗಿಣಿಯಾಗಿ ಗಂಗಮ್ಮಜ್ಜಿಯಾಗಿ ರಾಘವೇಂದ್ರ ವೀಕ್ಷಕರಿಗೆ ಕಚಗುಳಿ ಇಟ್ಟಿದ್ರು. ಆದ್ರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದ್ರೆ ಬೇರೆ ಬೇರೆ ಅವತಾರ ತಾಳಿ ವೀಕ್ಷಕರ ಮನ ಗೆದ್ದು ಬಿಗ್ ಬಾಸ್ ಟ್ರೋಫಿನೂ ಗೆಲ್ಲಬಹುದೇನೋ ಅಂತ ಮಾತನಾಡ್ಕೊಳ್ತಿದ್ದಾರೆ. ಇನ್ನು ದೀಕ್ಷಾ. ಒಳ್ಳೆಯ ಸಂಬಳ ಬರ್ತಾ ಇದ್ದ ಸರ್ಕಾರಿ ಕೆಲಸ ಬಿಟ್ಟು ಗಿಚ್ಚಿಗಿಲಿಗಿಲಿ ಶೋಗೆ ಬಂದಿದ್ದವರು ಕುಂದಾಪುರದ ದೀಕ್ಷಾ. ಇವರು ಪ್ರತಿಭಾವಂತ ನಟಿ. ಸೋಷಿಯಲ್ ಮೀಡಿಯಾದಲ್ಲೂ ದೀಕ್ಷಾ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಎಂತಿಪ್ಪ ದೀಕ್ಷಾಗೆ ಬಿಗ್ ಬಾಸ್ ಚಾನ್ಸ್ ಕೊಡ್ತಾರಾ? ಕಾದು ನೋಡ್ಬೇಕು. ಇನ್ನು ಕಿಪ್ಪಿ ಕೀರ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ಕಿಪ್ಪಿ ಕೀರ್ತಿ ಸಿಕ್ಕಾಪಟ್ಟೆ ಫೇಮಸ್. ಅವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಇನ್ನೂ ಫೇಮಸ್. ಇಂತಿಪ್ಪ ಕಿಪ್ಪಿ ಕೀರ್ತಿ ಬಿಗ್ ಬಾಸ್ ಮನೆಗೆ ಬಂದ್ರೆ ಹೇಗಿರುತ್ತೆ? ಇನ್ನು ಶಿವರಾಜ್ ಕೆ.ಆರ್. ಪೇಟೆ. ಕಾಮಿಡಿ ಕಿಲಾಡಿಗಳು ಸೀಸನ್ 1 ವಿನ್ನರ್ ಆದಾಗಿನಿಂದಲೂ ಶಿವರಾಜ್ ಕೆ.ಆರ್. ಪೇಟೆ ಅವರನ್ನ ಬಿಗ್ ಬಾಸ್ ಪ್ರಿಯರು ಎದುರು ನೋಡ್ತಿದ್ದಾರೆ. ಈವರೆಗೂ ಬಿಗ್ ಬಾಸ್ ಕಡೆ ಬಾರದ ಶಿವರಾಜ್ ಕೆ.ಆರ್. ಪೇಟೆ ಈ ಬಾರಿ ದೊಡ್ಡ ಮನೆ ಒಳಗೆ ಬಲಗಾಲಿಟ್ಟು ಬರಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಶರ್ಮಿತಾ ಗೌಡ. ಗೀತಾ ಸೀರಿಯಲ್ ನಲ್ಲಿ ವಿಲನ್ ಭಾನುಮತಿಯಾಗಿ ನಟಿಸ್ತಾ ಇದ್ದವರು ಶರ್ಮಿತಾ ಗೌಡ. ಸದ್ಯ ಕ್ವಾಟ್ಲೆ ಕಿಚನ್ ಶೋ ನಲ್ಲಿರುವ ಶರ್ಮಿತಾ ಗೌಡ ಬಿಗ್ ಬಾಸ್ ಶೋಗೂ ಬರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಚಂದ್ರಪ್ರಭಾ. ಈಗಾಗಲೇ ಮಜಾ ಭಾರತ ತಂಡದಿಂದ ಮಂಜು ಪಾವಗಡ, ವಿನೋದ್ ಗೊಬ್ಬರಗಾಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ರು. ಈ ಬಾರಿ ಚಂದ್ರಪ್ರಭಾ ಹೋಗಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಸೂರಜ್. ಈಗಾಗಲೇ ಕಾಮಿಡಿ ಕಿಲಾಡಿಗಳು ಶೋನಿಂದ ಲೋಕೇಶ್ ತುಕಾಲಿ ಸಂತು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರು. ಈ ಬಾರಿ ಸೂರಜ್ನ ನಿರೀಕ್ಷೆ ಮಾಡಬಹುದು. ಆಲ್ರೆಡಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹಾಗೂ ಕ್ವಾಟ್ಲೆ ಕಿಚನ್ ಶೋಗಳಲ್ಲಿ ಮಿಂಚ್ತಾ ಇರುವ ಸೂರಜ್ಗೆ ಬಿಗ್ ಬಾಸ್ ದಾರಿ ಸುಲಭ ಆಗಿದ್ಯಾ ನೋಡ್ಬೇಕು. ಇನ್ನು ಕರಣ್ ಆರ್ಯನ್. ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಿಂಚಿರುವ ಉದಯೋನ್ಮುಖ ಪ್ರತಿಭೆ. ಸಿಸಿಎಲ್ನ ಆಲ್ರೌಂಡರ್ ಕರಣ್ ಆರ್ಯನ್. ಸೂಪರ್ ಫಿಟ್ ಆಗಿರುವ ಕರಣ್ ಆರ್ಯನ್ ಬಿಗ್ ಬಾಸ್ ಮನೆಗೆ ಬಂದ್ರೆ ಟಾಸ್ಕ್ಗಳಲ್ಲಿ ಬೊಂಬಾಟಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ನಿರೀಕ್ಷೆ ವೀಕ್ಷಕರಿಗಿದೆ. ಇನ್ನು ಮತ್ತೊಬ್ಬರ ಹೆಸರು ತಳುಕು ಹಾಕಿಕೊಂಡಿದೆ. ಸೋನಿ ಮುಲೇವಾ. ವಧು ಸೀರಿಯಲ್ನಲ್ಲಿ ವಿಲನ್ ಆಗಿ ನಟಿಸಿದವರು ಸೋನಿ ಮುಲೇವಾ. ವಧು ಸೀರಿಯಲ್ ಸದ್ಯ ಮುಕ್ತಾಯವಾಗಿದ್ದು ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿಯಾಗಿರುವ ಸೋನಿ ಮುಲೇವಾ ಬಿಗ್ ಬಾಸ್ ಮನೆಗೆ ಬಂದು ಗ್ಲಾಮರ್ ರಂಗು ತುಂಬ್ತಾರಾ? ಕಾದು ನೋಡ್ಬೇಕು. ಹಾಗೆ ಜಾಹ್ನವಿ. ಕಳೆದ ಕೆಲ ಸೀಸನ್ಗಳಿಂದ ಜಾಹ್ನವಿ ಹೆಸರು ಕೇಳಿ ಬರ್ತಲೇ ಇದೆ. ಈವರೆಗೂ ಬಿಗ್ ಬಾಸ್ ಕಡೆ ಬಾರದ ಜಾಹ್ನವಿ ಈ ಬಾರಿ ಬರಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಮಡೆನೂರು ಮನು. ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಆದವರು ಮಡೆನೂರು ಮನು. ಸದ್ಯ ವಿವಾದದ ಕೇಂದ್ರ ಬಿಂದು ಆಗಿರುವ ಮಡೆನೂರು ಮನುಗೆ ಬಿಗ್ ಬಾಸ್ ಅವಕಾಶ ಕೊಡ್ತಾರಾ? ಕಾದು ನೋಡ್ಬೇಕು. ಇನ್ನು ಸಂಜನಾ ಬುರ್ಲಿ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದವರು ಸಂಜನಾ ಬುರ್ಲಿ. ಧಾರಾವಾಹಿಯಿಂದ ಹೊರಬಂದಿರುವ ಸಂಜನಾ ಬುರ್ಲಿ ಈ ಬಾರಿ ಬಿಗ್ ಬಾಸ್ ಮನೆಗೆ ಬರ್ತಾರಾ? ಗೊತ್ತಿಲ್ಲ. ಪ್ರೇರಣಾ ಕಂಬಂ. ರಂಗನಾಯಕಿ ಸೀರಿಯಲ್ ಖ್ಯಾತಿಯ ಪ್ರೇರಣಾ ಕಂಬಂ ಈಗಾಗಲೇ ತೆಲುಗು ಬಿಗ್ ಬಾಸ್ ನಲ್ಲಿ ಸಖತ್ ಸೌಂಡ್ ಮಾಡಿದ್ರು. ಕಳೆದ ಬಾರಿ ಶೋಭಾ ಶೆಟ್ಟಿ ಬಂದಂತೆ ಈ ಬಾರಿ ಪ್ರೇರಣಾ ಕಂಬಂ ಬರಬಹುದು ಅಂತ ಹೇಳಲಾಗ್ತಿದೆ. ಹಾಗೆ ಯಶಸ್ವಿನಿ ಮಾಸ್ಟರ್ ಆನಂದ್ ಬಿಗ್ ಬಾಸ್ ಕನ್ನಡ 3 ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿದ್ರು. ಪತ್ನಿ ಯಶಸ್ವಿನಿ ನನ್ನಮ್ಮ ಸೂಪರ್ ಸ್ಟಾರ್ ವಿನ್ನರ್ ಆದ್ರು. ಹೀಗಾಗಿ ಜನಪ್ರಿಯತೆ ಪಡೆದಿರುವ ಯಶಸ್ವಿನಿ ಬಿಗ್ ಬಾಸ್ ಕದಾ ತಟ್ತಾರೆ ಅಂತ ಹೇಳಲಾಗ್ತಿದೆ.
ಹಾಗೆ ರೀಲ್ಸ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಸಾಂಗ್ಸ್ ರೇಂಜ್ಗೆ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಫೇಮಸ್ ಆಗಿರೋರು ರೇಷ್ಮಾ. ಇವರು ಡ್ಯಾನ್ಸ್ ಮಾಡೋಕ್ಕೂ ಸೈ, ಆಕ್ಟ್ ಮಾಡೋಕ್ಕೂ ಸೈ. ಈಗಾಗಲೇ ಗಿಚ್ಚಿ ಗಿಲಿ ಗಿಲಿ ಶೋಗೆ ಬಂದಿದ್ದ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ ಮನೆಗೂ ಬರಬಹುದು ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಇವರೆಲ್ಲ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋದ್ರೆ ಮಜಾ ದುಪ್ಪಟ್ಟಾಗಿರುತ್ತೆ ಅನ್ನೋದು ನೆಟ್ಟಿಗರ ಅಭಿಪ್ರಾಯ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರುಗಳು ತಳುಕು ಹಾಕಿಕೊಳ್ತಾ ಇದೆ. ಹಾಗಿದ್ರೆ ಚಾನಲ್ ಯಾರನ್ನ ಸೆಲೆಕ್ಟ್ ಮಾಡುತ್ತೆ, ಇನ್ನು ನಿಮಗೆ ಇನ್ನು ಯಾರೆಲ್ಲ ಹೋದ್ರೆ ಮಜಾ ಹೆಚ್ಚಾಗಿರುತ್ತೆ ಅನ್ನೋದ್ರ ಕುರಿತು ಕಮೆಂಟ್ ಮಾಡಿ ತಿಳಿಸಿ.